ನೋಡಿ ಇಲ್ಲಿ ಮಾರ್ಕೆಟ್ ಫ್ಲೇವರ್ ಹತ್ರ ಇದೀವಿ ನಾವು. ಈ ಕಡೆ ಮಾರ್ಕೆಟ್ ಇಂದ ನಾವು ಕೋಲಾರ ಕಡೆ ಬರಬೇಕಾದ್ರೆ ನೋಡಿ, ಈ ಕಡೆ ಪಕ್ಕದಲ್ಲಿ ಚರಂಡಿ ಇಲ್ಲ. ನಗರ ಏನಿದೆಯೋ ಕೋಲಾರ ನಗರ, ಅದು ಪೂರ್ತಿಯಾಗಿ ಇದೇ ಥರ ಮೋರಿ ಆಗ್ಬೇಕು ಅನ್ನೋ ನನ್ನ ಆಸೆ. ಮಾಡ್ತಾ ಇದ್ದಾರೆ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನಾನು ಹೇಳೋದು, ಇಡೀ ಇದು ಏನಿದೆಯೋ ಏನೋ ನಮ್ಮ ಕೋಲಾರ ಸ್ಟಾರ್ಟಿಂಗಿಂದ ಏನಿದೆಯೋ ಕೊಂಡ್ರಾಯಿನಲ್ಲಿ ಅಲ್ಲಿಂದ ಹಿಡಿದು ತಮ್ಕಾವರೆಗೂ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಕೆಲವು ಭಾಗದಲ್ಲಿ ಇದೆ, ಕೆಲವು ಭಾಗದಲ್ಲಿ ಇಲ್ಲ. ಬಟ್ ಇದು ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಥರ ಆಗಿ ಹೈವೇ ಅಥಾರಿಟಿ ಮಾಡ್ತಿದ್ದಾರೆ, ಪ್ರೈವೇಟ್ ಮಾರ್ಕೆಟ್ ಇಂದ ನಾವು ಕೋಲಾರ ಕಡೆ ಬರಬೇಕಾದ್ರೆ ನೋಡಿ, ಈ ಕಡೆ ಪಕ್ಕದಲ್ಲಿ ಚರಂಡಿ ಇಲ್ಲ. ಸೊ ಇದಕ್ಕೆ ಯಾರು ಜವಾಬ್ದಾರಿ ಏನು ಅಂತೇಳಿ ಗೊತ್ತಿಲ್ಲ. ಅಲ್ಲಿ ಮಾತ್ರ ಚರಂಡಿ ಮಾಡ್ತಾ ಇದ್ದೀರಾ, ಇಲ್ಲಿಂದ ಕೆಲವು ಭಾಗದಲ್ಲಿ ಮಾಡಿದ್ದೀರಾ, ಕೆಲವು ಭಾಗದಲ್ಲಿ ಚರಂಡಿ ಇಲ್ಲ. ಇದಕ್ಕೆ ನಿಮ್ಮ ವ್ಯವಸ್ಥೆ ಏನು ಅಂತೇಳಿ ನಮಗೆ ಗೊತ್ತಿಲ್ಲ. ಇದು ಸಾರ್ವಜನಿಕರು ಉತ್ತರ ಕೊಡಬೇಕು. ಪ್ಲಸ್ ಈ ಭಾಗದ ಶಾಸಕರು ಇಲ್ಲಿ ಈ ರಸ್ತೆ ಪಕ್ಕದಲ್ಲಿ ನೋಡಿ, ಬೈಪಾಸ್ ರಸ್ತೆ ಇದೆಯಲ್ಲ, ಈ ಬೈಪಾಸ್ ರಸ್ತೆ ಪಕ್ಕದಲ್ಲೇ ಈ ಕಡೆ ಮಾರ್ಕೆಟಿಂದ ನಾವು ಎಂಟ್ರಿ ಆಗಬೇಕಾದ್ರೆ ಕೋಲಾರ್ಗೆ ಈ ಪಕ್ಕದಲ್ಲೇ ಇಲ್ಲಿ ಚರಂಡಿ ಇಲ್ಲ. ನೋಡಿ ಈ ಭಾಗದಲ್ಲಿ ಕೋಲಾರ ಮಾರ್ಕೆಟಿಂದ ಎಂಟ್ರಿ ಆಗಿ ಸರ್ವಿಸ್ ರೋಡ್ ಹೋಗ್ತೀವಿ ನಾವು. ಈ ಕಡೆ ಯಾವ ಕಡೆ, ಈ ಚೊಕ್ಕ ಕನ್ವೆನ್ಷನ್ ಅಲ್ಲಿ ಕಡೆ ಹೋಗ್ತೀವಿ ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲೇ ಮೋರಿ ಇಲ್ಲ, ಅಂದರೆ ಚರಂಡಿ ವ್ಯವಸ್ಥೆ ಇಲ್ಲ. ಸೊ ಈ ಭಾಗದ ಜನಕ್ಕೆ ಯಾವ ಥರ ನೀವು ಉತ್ತರ ಕೊಡ್ತೀರಾ? ಅಲ್ಲೆಲ್ಲ ಒಂದು ಕಡೆ ಮಾಡ್ತಾ ಇದ್ದೀರಾ. ಬಟ್ ನೆಕ್ಸ್ಟು ಇದು ಫ್ಯೂಚರಲ್ಲಿ ಈ ರೋಡ್ ಏನಾದರೂ ಎಕ್ಸ್ಟೆಂಡ್ ಆದರೆ ನೀವು ಇದ್ರ ಪಕ್ಕದಲ್ಲೇ ಮಾಡ್ತಾ ಇದ್ದೀರಾ ಈಗ, ಅಲ್ಲಿ ಅದಕ್ಕೇನು ಉತ್ತರ? ನೋಡಿ ಈ ಭಾಗದಲ್ಲಿ ಇಲ್ಲೆಲ್ಲೂ ಇಲ್ಲ ಚರಂಡಿ. ಇಲ್ಲೆಲ್ಲ ಮಾಡ್ತೀರಾ ಇಲ್ವಾ ಅದು ಗೊತ್ತಿಲ್ಲ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಚರಂಡಿ. ನೋಡಿ ಇದು ಕಾಣಿಸ್ತಾ ಇದೆಯಾ? ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಅದನ್ನು ಮುಚ್ಚಾಕಿದ್ದಾರೆ. ಈ ಕಸದಲ್ಲೆಲ್ಲ ಮುಚ್ಚೋಗಿದೆ. ಮತ್ತು ನೋಡಿ ಟೇಕಲ್ ರೋಡ್ ಕಡೆ ಹೋಗ್ಬೇಕಾದ್ರೆ ಏನಿಲ್ಲಿ ನೋಡಿ ಕಾರ್ ವಾಶ್ ಇದೆ. ಇಲ್ಲಿಂದ ಇಲ್ಲೊಂದು ಬುಲೆಟ್ ಶೋರೂಮ್ ಇತ್ತಲ್ಲ, ಅದ್ರ ಪಕ್ಕದಲ್ಲೇ ಇಲ್ಲಿನೂ ಮೋರಿ ವ್ಯವಸ್ಥೆ ಇಲ್ಲ. ಸೊ NHAI ಅವರು, ನ್ಯಾಷನಲ್ ಹೈವೇ ಅಥಾರಿಟಿಯವರು ಇದನ್ನು ಸ್ವಲ್ಪ ಗಮನಿಸಬೇಕು. ಬರೀ ಅಲ್ಲಿ ಒಂದು ಕಡೆ ಮಾಡಿದರೆ ಆಗಲ್ಲ. ಇದನ್ನು ಈ ನಮ್ಮ ಏನು ಕೋಲಾರ ಒಂದು ಸಿಟಿ ಏನಿದೆಯೋ ಆ ಭಾಗದಲ್ಲಿ ಉದ್ದಕ್ಕೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲಿ ಚರಂಡಿ ವ್ಯವಸ್ಥೆ ಬರಬೇಕು ಅದನ್ನು ಮಾಡಿದರೆ ಸೂಕ್ತವಾಗಿ ಮಳೆ ನೀರು ಹೋಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ನೋಡಿ ಇದು ಇಲ್ಲಿ ಎಲ್ಲಿನೂ ನಿಮಗೆ ಮೋರಿ ಕಾಣಲ್ಲ. ಕಾಣ್ತಾ ಇದ್ದೆ ನಮ್ಮ ಮೋರಿ ಎಲ್ಲಾದ್ರೂ? ಎಲ್ಲೂ ಇಲ್ಲ. ನೋಡಿ ಎಲ್ಲೂ ಮೋರಿ ಕಾಣ್ತಾ ಇಲ್ಲ. ನೋಡಿ ಇದೆ ಟೇಕಲ್ ರೋಡು, ವೈಷ್ಣವಿ ಬಾರ್ ಹತ್ರ ಈ ಪೆಟ್ರೋಲ್ ಬಂಕು. ಇಲ್ಲಿ ನಿಮಗೆ ಚರಂಡಿ ಇಲ್ಲ. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಈ ವೈಷ್ಣವಿ ಬಾರ್ ಹತ್ರದಿಂದ ಸ್ಟಾರ್ಟ್ ಆಗ್ತದೆ. ನೋಡಿ ಇಲ್ಲಿ ಸ್ವಲ್ಪ ಮಾಡಿ. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಈ ಮಹೇಂದ್ರ ಶೋರೂಮು ಮತ್ತು ಈ ಟೊಯೋಟಾ ಶೋರೂಮ್ ಇದೆಯಲ್ಲ, ಈ ಕಡೆ ಮತ್ತು ಆ ಕಡೆ ಬುಲೆಟ್ ಶೋರೂಮ್ ಕಡೆ ಆಗ್ತಾ ಇದೆ. ಸೊ ಈ ಮೋರಿನ ಕಂಟಿನ್ಯೂ ಮಾಡ್ತೀರಾ ಅಥವಾ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀರಾ ಅಂತ ಗೊತ್ತಾಗಲಿಲ್ಲ. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ಕೋಬೇಕು. ಏಕೆಂದರೆ ಕೆಲವೊಂದು ಕಡೆ ಮೋರಿಗಳಿಲ್ಲದೆ ಇದೆ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ನಾನು ಹೇಳೋದು ಏನು ಕೊಂಡ್ರಾಜನಹಳ್ಳಿ ಇದೆಯಲ್ಲ, ಅಲ್ಲಿನಿಂದ ಟಮಕವರೆಗೂ ಈ ಸರ್ವಿಸ್ ರಸ್ತೆ ಪಕ್ಕದಲ್ಲೇ ಪೂರ್ತಿ ಈ ಥರ ಮೋರಿ ಆಗಬೇಕು ಅಂತ ನಮ್ಮ ಆಸೆ. ಇದ್ರ ಬಗ್ಗೆ ನಿಮ್ಮಲ್ಲಿ ಬಜೆಟ್ ಇದೆಯಾ ಅಥವಾ ಬರೀ ಇಷ್ಟು ಮಾತ್ರ ಆಗ್ತಾ ಇದ್ದೀರಾ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡ್ಬೋದು.